ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಅಂಕಿಯ ಚೀಲಗಳು ಎಂಬ ಟಾಪಿಕ್ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇಲ್ಲಿ ಅಂಕಿಯ ಜೋಳಿಗೆ ಚೀಲಗಳು ಅಂತೇಳಿ ಇಂಗ್ಲಿಷ್ ಒಳಗ ಡಿಜಿಟಲ್ ವ್ಯಾಲೆಟ್ಸ್ ಅಂತ ಕರಿತೇವೆ. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಈ ಅಂಕಿಯ ಜೋಳಿಗೆ ಚೀಲ ಎಂದರೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಇರುವ ಒಂದು ಆ್ಯಪ್ ಅಥವಾ ಡಿಜಿಟಲ್ ವ್ಯವಸ್ಥೆ ಆಗಿದೆ. ಏನು, ಈ ಅಂಕಿಯ ಜೋಳಿಗೆ ಚೀಲಗಳು ಅಥವಾ ಈ ಡಿಜಿಟಲ್ ವ್ಯಾಲೆಟ್ಸ್ ಅನ್ನುವುದು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಇರುವಂತ ಒಂದು ಆ್ಯಪ್ ಅಥವಾ ಡಿಜಿಟಲ್ ವ್ಯವಸ್ಥೆ ಆಗಿದೆ. ಇದರಲ್ಲಿ ನಾವು ಮುಂಗಡವಾಗಿ ಪ್ರೀಪೇಡ್ ಅಂತೇವಲ್ಲ, ಮುಂಗಡವಾಗಿ ಹಣವನ್ನ ತುಂಬಿಕೊಂಡು ನಂತರ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ವಸ್ತು ಅಥವಾ ಸೇವೆಗಳ ಪಾವತಿಗೆ ಈ ಒಂದು ಕಾರ್ಡ್ ಅನ್ನ ಬಳಸಬಹುದು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಪ್ರಾರಂಭದಲ್ಲಿ ಏನ್ ಮಾಡ್ಬೇಕು, ಈ ಅಂಕಿಯ ಜೋಳಿಗೆ ಚೀಲ ಏನಿದೆಯಲ್ಲ, ಈ ಡಿಜಿಟಲ್ ವ್ಯಾಲೆಟ್ಸ್ ಏನಿದೆಯಲ್ಲ, ಇದರಲ್ಲಿ ನಾವ್ ಏನ್ ಮಾಡ್ಬೇಕು, ಮುಂಗಡವಾಗಿ ಹಣವನ್ನ ತುಂಬಿಸುವಂತ ಕೆಲಸವನ್ನ ಮಾಡ್ಕೋಬೇಕು. ಮುಂಚಿತವಾಗಿ ಹಣವನ್ನ ತುಂಬಿಕೊಂಡ ನಂತರ ಆ ತುಂಬಿಸಿದ ಮೇಲೆ ನಾವೇನ್ ಮಾಡ್ಬೋದು, ಹಣವನ್ನ ನಾವೇನು ಮುಂಗಡವಾಗಿ ತುಂಬಿರ್ತೇವಲ್ಲ, ಆ ತುಂಬಿರುವಂತ ಹಣವನ್ನ ಆನ್ಲೈನ್ ಮೂಲಕ ಕೂಡ ಆಗ್ಬಹುದು ಅಥವಾ ಆಫ್ಲೈನ್ ಮೂಲಕ ಕೂಡ ಆಗ್ಬಹುದು. ಈ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ನಮಗೆ ಬೇಕಾದಂತ ವಸ್ತು ಮತ್ತು ಸೇವೆಗಳನ್ನ ಖರೀದಿ ಮಾಡಲು ಅಥವಾ ಆ ವಸ್ತು ಮತ್ತು ಸೇವೆಗಳಿಗೆ ಪಾವತಿ ಮಾಡಲು ಹಣ ಏನ್ ಬಳಕೆ ಆಗತ್ತಲ್ಲ, ಆ ಹಣದ ಬದಲಾಗಿ ನಾವೇನ್ ಮಾಡ್ಬೋದು, ಈ ಅಂಕಿಯ ಜೋಳಿಗೆ ಚೀಲಗಳನ್ನ ಅಥವಾ ಡಿಜಿಟಲ್ ವ್ಯಾಲೆಟ್ಸ್ ಅನ್ನ ಬಳಸಿಕೊಳ್ಳುವುದರ ಮೂಲಕ ನಾವು ಸರಕು ಮತ್ತು ಸೇವೆಗಳನ್ನ ಕೊಂಡುಕೊಳ್ಳಲು ಸುಲಭ ಆಗ್ತದೆ. ಇಂಥ ಒಂದು ಸೇವೆಯನ್ನ ಈ ಡಿಜಿಟಲ್ ವ್ಯಾಲೆಟ್ಸ್ ಕೊಡುವಂತ ಕೆಲಸವನ್ನ ಮಾಡ್ತಾವೆ. ನಮ್ಗೆ ಉದಾಹರಣೆ ಕೊಡ್ಬೇಕಂತಂದ್ರೆ ಫೋನ್ ಪೇ ಆಗ್ಬಹುದು. ಫೋನ್ ಪೇ ಇದು ಉತ್ತಮವಾದಂತ ಉದಾಹರಣೆ ಆಗಿದೆ. ಗೂಗಲ್ ಪೇ ಆಗ್ಬಹುದು, ಪೇಟಿಎಂ ವ್ಯಾಲೆಟ್ಸ್ ಆಗ್ಬಹುದು, ಅಮೆಜಾನ್ ಪೇ ಆಗ್ಬಹುದು, ಮೊಬಿಕ್ವಿಕ್ ಆಗ್ಬಹುದು. ಇವು ಅಂಕಿಯ ಜೋಳಿಗೆ ಚೀಲಗಳಿಗೆ ಉತ್ತಮವಾದಂತ ಉದಾಹರಣೆಗಳು ಆಗಿವೆ. ಇಲ್ಲಿ ನಾವೇನ್ ಮಾಡ್ಬೇಕು, ಮುಂಚಿತವಾಗಿ ಈ ಒಂದು ವ್ಯಾಲೆಟ್ಸ್ಗೆ ಹಣವನ್ನ ತುಂಬಿಸಿಕೊಂಡು ನಂತರ ನಾವೇನ್ ಮಾಡ್ಬೋದು, ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ಸರಕು ಮತ್ತು ಸೇವೆಗಳನ್ನ ಕೊಂಡುಕೊಳ್ಳಲು ಇಂಥ ಒಂದು ಸೌಲಭ್ಯವನ್ನ ಬಳಸಲಾಗ್ತದೆ. ಇನ್ನ ಇಷ್ಟು ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆ ಮತ್ತು ಅರ್ಥ ಆಗಿದೆ. ಈಗ ಈ ಪೀಠಿಕೆ ಮತ್ತು ಅರ್ಥ ಆದ್ಮೇಲೆ ಈ ಅಂಕಿಯ ಜೋಳಿಗೆ ಚೀಲಗಳು ಅಥವಾ ಡಿಜಿಟಲ್ ವ್ಯಾಲೆಟ್ಸ್ ಏನಿದೆಯಲ್ಲ, ಅದರ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಒಂದು, ಈ ಒಂದು ವ್ಯವಸ್ಥೆ ಮೊಬೈಲ್ ಆ್ಯಪ್ ಆಧಾರಿತ ಪಾವತಿ ವ್ಯವಸ್ಥೆ ಆಗಿದೆ. ಏನು, ಈ ಡಿಜಿಟಲ್ ವ್ಯಾಲೆಟ್ಸ್ ಏನಿದೆಯಲ್ಲ ಅಥವಾ ಈ ಅಂಕಿಯ ಜೋಳಿಗೆ ಚೀಲಗಳು ಏನಿದೆಯಲ್ಲ, ಇದನ್ನ ನಾವೇನ್ ಮಾಡ್ಬೋದು ಅಂತಂದ್ರ ಒಂದು ಮೊಬೈಲ್ ಆ್ಯಪ್ ಅನ್ನ ಬಳಸಿಕೊಂಡು ಅಥವಾ ಮೊಬೈಲ್ ಆ್ಯಪಿನ ಆಧಾರಿತವಾಗಿ ನಾವು ಸರಕು ಮತ್ತು ಸೇವೆಗಳನ್ನ ಏನು ಖರೀದಿ ಮಾಡ್ತೇವಲ್ಲ ಅದಕ್ಕೆ ಪಾವತಿಯನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನ ಇದು ಒಳಗೊಂಡಿರ್ತದ. ಏನೋ, ಈ ಅಂಕಿಯ ಜೋಳಿಗೆ ಚೀಲ ಎಂಬುದು ಒಂದು ಮೊಬೈಲ್ ಆಧಾರಿತ ಪಾವತಿ ವ್ಯವಸ್ಥೆ ಆಗಿದೆ. ಇದು ಇರುವಂತ ಒಂದನೆಯ ಲಕ್ಷಣವಾಗಿದೆ. ಸೆಕೆಂಡ್ ಒನ್, ಪ್ರೀಪೇಡ್ ನೇಚರ್ ಅನ್ನ ಒಳಗೊಂಡಿದೆ. ಅಂದ್ರ ಮೊದಲು ಹಣ ತುಂಬಿಸಿ ನಂತರ ಬಳಕೆನ ಮಾಡ್ಕೋಬೇಕು. ನಾವ ಈ ಒಂದು ಯೋಜನೆಯಲ್ಲಿ ನಾವೇನ್ ಮಾಡ್ಬೇಕು, ಒಂದು ಉದಾಹರಣೆ ಕೊಡ್ಬೇಕಂತಂದ್ರ, ಉದಾಹರಣೆಗೆ 10,000 ರೂಪಾಯಿ ಹಣವನ್ನ ಮುಂಗಡವಾಗಿ ಅಥವಾ ಮುಂಚಿತವಾಗಿ ಹಣವನ್ನ ತುಂಬಿಸ್ಬೇಕು. ನಾವು ಇಲ್ಲಿ ನಮ್ಮ ಖಾತೆ ಒಳಗ ಅಥವಾ ಈ ಏನ್ ಡಿಜಿಟಲ್ ವ್ಯಾಲೆಟ್ಸ್ ಇರ್ತಲ್ಲ ಅಲ್ಲಿ ಮುಂಚಿತವಾಗಿ ಅಮೌಂಟ್ ಅನ್ನ ತುಂಬಬೇಕು. ಉದಾಹರಣೆಗೆ 10,000 ರೂಪಾಯಿ ಅಮೌಂಟ್ ಅನ್ನ ಮೊದಲಿಗೆ ತುಂಬಬೇಕಾಗ್ತದೆ. ತುಂಬಿದ ನಂತರ ಈ 10,000 ರೂಪಾಯಿ ಖಾಲಿ ಆಗುವ ತನಕ ನಾವ್ ಏನ್ ಮಾಡ್ಬೋದು, ಅವುಗಳನ್ನ ಬಳಕೆ ಮಾಡಲು ಸಾಧ್ಯ ಇರ್ತದೆ.
ನೀವು ಒಂದು ವೇಳೆ ಏನಾದ್ರು ಮುಂಚಿತವಾಗಿ ಹಣವನ್ನ ಅಲ್ಲಿ ತುಂಬಿಸ್ಲಿಕ್ಕಂತಂದ್ರ ಅಥವಾ ಅಲ್ಲಿ ಜಮಾ ಮಾಡ್ಲಿಕ್ಕಂತಂದ್ರ ನಿನಗೆ ಯಾವುದೇ ಕಾರಣಕ್ಕೂ ಈ ಒಂದು ವ್ಯವಸ್ಥೆಯಲ್ಲಿ ಹಣವನ್ನ ಬಳಕೆ ಮಾಡಲು ಸಾಧ್ಯ ಆಗೋದಿಲ್ಲ. ಅದಕ್ಕ ಇದೇನ್ ಮಾಡ್ಬೇಕಿಲ್ಲಿ ಮುಂಗಡವಾಗಿ ಪ್ರೀಪೇಡ್ ನೇಚರ್ನ ಒಳಗೊಂಡಿದೆ. ಮುಂಗಡವಾಗಿ ಮೊದಲು ನಾವು ಹಣವನ್ನ ತುಂಬಿಸಿ ನಂತರ ಅದನ್ನ ಬಳಕೆ ಮಾಡ್ಬೇಕಾಗ್ತದ. ಇದು ಇರುವಂತ ಎರಡನೆಯ ಲಕ್ಷಣ ಆಗಿದೆ. ಥರ್ಡ್ ಒನ್, ಈ ಒಂದು ವ್ಯವಸ್ಥೆಯಲ್ಲಿ ಮೂರನೆಯ ಲಕ್ಷಣ QR ಕೋಡ್ ಅನ್ನ ಒಳಗೊಂಡಿದೆ, NPS ಅನ್ನ ಒಳಗೊಂಡಿದೆ, UPI ಮತ್ತು ಮೊಬೈಲ್ ನಂಬರ್ ಮೂಲಕ ನಾವೇನ್ ಮಾಡ್ಬೋದು ಹಣವನ್ನ ಪಾವತಿಯನ್ನ ಮಾಡ್ಬೋದು. ನಿಮಗೆ QR ಕೋಡ್ ಅಂತ ಗೊತ್ತಾಗ್ಲಿಕ್ಕಂತಂದ್ರ ಏನ್ ಸ್ಕ್ಯಾನರ್ ಬರುತ್ತಲ್ಲ, ಈ ತರ ಸ್ಕ್ಯಾನರ್ ಆಗತ್ತೆ ನೋಡ್ರಿ. ಇದು ಸ್ಕ್ಯಾನರ್ ಅಂತ ತಿಳ್ಕೋರಿ, ಅಲ್ಲ ಹಂಗಂತ ತಿಳ್ಕೊ. ಈ ತರ ಸ್ಕ್ಯಾನ್ ಆಗತ್ತಲ್ಲ, ಈ ಸ್ಕ್ಯಾನ್ಗೆ ನಮ್ಮ ಮೊಬೈಲ್ ಅನ್ನ ಕ್ಯಾಮ್ರಾವನ್ನ ಬಳಸ್ಕೊಂಡು ಸ್ಕ್ಯಾನ್ ಮಾಡುವುದರ ಮೂಲಕ ನಾವೇನ್ ಮಾಡ್ಬೋದು, ನಾವ್ ಯಾರಿಗೆ ಹಣವನ್ನ ಕೊಡ್ಬೇಕಲ್ಲ ಹಣವನ್ನ ಕೊಡಬಹುದು. ಅದು ಇಲ್ಲಿಕಂತಂದ್ರೆ NPS ಕೋಡ್ ಅನ್ನ ಹಾಕುವುದರ ಮೂಲಕ ಹಣವನ್ನ ಪಾವತಿ ಮಾಡಬಹುದು. ಅಥವಾ UPI, ನಿನಗೇನು ಒಂದ್ 4 ನಂಬರ್ ಇರ್ತಾವಲ್ಲ, ಕೆಲವರಿಗೆ 6 ನಂಬರ್ ಇರ್ತಾವ, ಇನ್ನು ಕೆಲವರಿಗೆ ಒಂದು 8 ನಂಬರ್ ಇರ್ತಾವ. ಇವಕ್ಕ UPI ಅಂತ ಕರಿತೀವಿ. ಈ ನಂಬರ್ ಅನ್ನ ಹಾಕುವುದರ ಮೂಲಕ ನಾವ್ ಯಾರಿಗೆ ಅಮೌಂಟ್ ಅನ್ನ ಪೇ ಮಾಡ್ಬೇಕಲ್ಲ ಅಂತವರಿಗೆ ಅಮೌಂಟ್ ಅನ್ನ ಪೇ ಮಾಡಲು ಸಾಧ್ಯ ಆಗ್ತದೆ. ಅಥವಾ ಇನ್ನೂ ನಿಮ್ಗೆ ಈಜಿ ಆಗ್ಬೇಕಂತಂದ್ರ ಏನ್ ಮೊಬೈಲ್ ನಂಬರ್ ಇರುತ್ತಲ್ಲ, ನಿಮ್ಮ ಬ್ಯಾಂಕಿನ ಖಾತೆಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರತ್ತಲ್ಲ ಆ ಒಂದು ಮೊಬೈಲ್ ನಂಬರ್ ಅನ್ನ ಹಾಕುವುದರ ಮೂಲಕ ಕೂಡ ನೀವೇನ್ ಮಾಡ್ಬೋದು, ಹಣವನ್ನ ಪಾವತಿಯನ್ನ ಮಾಡ್ಬೋದು. ಉದಾಹರಣೆಗೆ 6361539889 ಈ ತರ ಒಂದು 10 ನಂಬರ್ ಮೊಬೈಲ್ ನಂಬರ್ ಇರ್ತಾವ. ಈ ಒಂದು ಇಂತ ಒಂದು ಉದಾಹರಣೆಗೆ ಇದು ನಂಗ ಡಮ್ಮಿ ಫೇಕ್ ಮೊಬೈಲ್ ನಂಬರ್ ಇದು. ಇಂತ ಒಂದು ಮೊಬೈಲ್ ನಂಬರ್ ಅನ್ನ ಹಾಕುವುದರ ಮೂಲಕ ನಾವೇನ್ ಮಾಡ್ಬೋದು, ಹಣವನ್ನ ಪಾವತಿಯನ್ನ ಮಾಡ್ಬೋದು. ಇದು ಇರುವಂತ ಮೂರನೆಯ ಪ್ರಮುಖವಾದಂತ ಲಕ್ಷಣ ಆಗಿದೆ. 4ನೇ ಲಕ್ಷಣ, ಬ್ಯಾಂಕ್ ಖಾತೆ ಅಥವಾ ಕಾರ್ಡ್ಗೆ ಲಿಂಕ್ ಮಾಡಬಹುದು. ಏನೋ ಈ ಅಂಕಿಯ ಜೋಳಿಗೆ ಚೀಲ ಏನಿದೆಯಲ್ಲ, ಇದನ್ನ ನಾವು ಎಲ್ಲಿ ಲಿಂಕ್ ಮಾಡಬಹುದು ಅಂತಂದ್ರ ಮೊದಲಿಗೆ ಬ್ಯಾಂಕ್ ಖಾತೆಗೆ ಲಿಂಕ್ ಅನ್ನ ಮಾಡಬೇಕಾಗ್ತದೆ. ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದ್ಮೇಲೆ ನಿಮ್ಮ ಏನು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಇರ್ತಾವಲ್ಲ, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಏನಿರ್ತಾವಲ್ಲ ಆ 2 ಕಾರ್ಡ್ಗಳಿಗೆ ನೀವೇನ್ ಮಾಡ್ಬೇಕಾಗ್ತದ, ನಿಮ್ಮ ಒಂದು ಖಾತೆಯನ್ನ ಲಿಂಕ್ ಮಾಡ್ಬೇಕಾಗ್ತದೆ. ನೀವು ಲಿಂಕ್ ಮಾಡಿದ್ಮೇಲೆ ಈ ಫೋನ್ ಪೇ ಆಗ್ಬಹುದು, ಗೂಗಲ್ ಪೇ ಆಗ್ಬಹುದು, ಅಥವಾ Paytm ಆಗ್ಬಹುದು, ಇಂತ ಒಂದು ಸೌಲಭ್ಯವನ್ನ ಬಳಸಲು ಸಾಧ್ಯ ಆಗ್ತದೆ. ಒಂದು ವೇಳೆ ಏನಾದ್ರು ನೀ ಬ್ಯಾಂಕ್ ಖಾತೆಗೆ ಮತ್ತು ನಿನ್ನ ಕಾರ್ಡ್ಗೆ ಏನಾದ್ರೂ ಲಿಂಕ್ ಮಾಡ್ಲಿಕ್ಕಂತಂದ್ರ ಯಾವುದೇ ಕಾರಣಕ್ಕೂ ಈ ಫೋನ್ ಪೇ ಸೌಲಭ್ಯವನ್ನ, ಈ ಗೂಗಲ್ ಪೇ ಸೌಲಭ್ಯವನ್ನ ಮತ್ತು Paytm ಸೌಲಭ್ಯವನ್ನ ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಈ ಅಂಕಿಯ ಜೋಳಿಗೆ ಚೀಲದ ಇನ್ನೊಂದು ಪ್ರಮುಖವಾದ ಲಕ್ಷಣ ಏನು, ಬ್ಯಾಂಕ್ ಖಾತೆ ಮತ್ತು ಕಾರ್ಡ್ಗೆ ನೀವೇನ್ ಮಾಡ್ಬೇಕು, ಲಿಂಕ್ ಅನ್ನ ಮಾಡ್ಬೇಕಾಗ್ತದ. ಇದು ಇರುವಂತ 4ನೆಯ ಪ್ರಮುಖ ಲಕ್ಷಣ. 5th ಒನ್, ಆನ್ಲೈನ್ ಮತ್ತು ಆಫ್ಲೈನ್ ಶಾಪಿಂಗ್ ಎರಡರಲ್ಲೂ ಬಳಸಬಹುದು. ನೋಡಿ, ನೀವು ಮುಂಚಿತವಾಗಿ ಹಣವನ್ನ ತುಂಬಿಸಿದ್ರೆ ಆ ತುಂಬಿರುವಂತ ಹಣವನ್ನ ಬಳಸಿಕೊಂಡು ನೀ ಏನ್ ಮಾಡ್ಬೋದು, ಆನ್ಲೈನ್ ಮೂಲಕ ಕೂಡ ಹಣವನ್ನ ಪಾವತಿಯನ್ನ ಮಾಡಲು ಅಥವಾ ತೆಗೆದುಕೊಳ್ಳಲು ಅವಕಾಶ ಇರ್ತದೆ. ಅಥವಾ ನಿನಗೆ ಆನ್ಲೈನ್ ಸೌಲಭ್ಯ ಇರ್ಲಿಕ್ಕಂತಂದ್ರ ಆಫ್ಲೈನ್ ಮೂಲಕ ಕೂಡ ನೀ ಏನ್ ಮಾಡ್ಬೋದು, ಶಾಪಿಂಗ್ ಅಲ್ಲಿ ಈ ಒಂದು ಸೌಲಭ್ಯವನ್ನ ಬಳಸಬಹುದು. ಒಂದು ಆನ್ಲೈನ್ ಮೂಲಕ ಕೂಡ ಹಣವನ್ನ ವರ್ಗಾವಣೆ ಮಾಡ್ಬೋದು ಅಥವಾ ಪಾವತಿಯನ್ನ ಮಾಡ್ಬೋದು. ನಿನಗೆ ಆನ್ಲೈನ್ ಏನಾದ್ರು ಅವಶ್ಯಕತೆ ಇರ್ಲಿಕ್ಕಂತಂದ್ರ ಆಫ್ಲೈನ್ ಮೂಲಕ ಕೂಡ ನೀ ಏನ್ ಮಾಡ್ಬೋದು, ಶಾಪಿಂಗ್ ಅನ್ನ ಮಾಡುವಲ್ಲಿ ಇಂತ ಒಂದು ಸೌಲಭ್ಯವನ್ನ ಬಳಸಬಹುದು. ಇದು ಇರುವಂತ 5ನೆಯ ಲಕ್ಷಣ. 6th ಒನ್, ಸಣ್ಣ ಮೊತ್ತದ ಪಾವತಿಗೆ ಹೆಚ್ಚು ಅನುಕೂಲವಾಗಿದೆ. ಇಂತ ಒಂದ್ ಏನ್ ಸೌಲಭ್ಯ ಇದೆಯಲ್ಲ, ಈ ಅಂಕಿಯ ಜೋಳಿಗೆ ಚೀಲ ಏನಿದೆಯಲ್ಲ, ಇದು ಸಣ್ಣ ಪುಟ್ಟ ಏನ್ ಪಾವತಿ ಆಗ್ತಾವಲ್ಲಪ್ಪ, ಎಕ್ಸಾಂಪಲ್ಗೆ 10,000 ರೂಪಾಯಿ ಅಮೌಂಟ್, 15,000, 5,000, 20,000 ಏನ್ ಸಣ್ಣ ಪುಟ್ಟ ಅಮೌಂಟ್ ಇರ್ತಾವಲ್ಲ, ಆ ಸಣ್ಣ ಪುಟ್ಟ ಅಮೌಂಟ್ ಗಳನ್ನ ಪಾವತಿ ಮಾಡಲು ಇದು ಒಂದು ಉತ್ತಮವಾದಂತ ಸೌಲಭ್ಯ ಆಗಿರ್ತದೆ. ಅಂದ್ರೆ ದೊಡ್ಡ ಮೊತ್ತದ ಹಣವನ್ನ ನಾವು ಪಾವತಿ ಮಾಡ್ಬೇಕಂತಂದ್ರ ಫೋನ್ ಪೇ ಆಗ್ಬೋದು ಅಥವಾ ಗೂಗಲ್ ಪೇ ಆಗ್ಬೋದು ಮತ್ತು Paytm ಆಗ್ಬೋದು. ಇಂತಿಷ್ಟ ಒಂದು ಮಿತಿಯನ್ನ ಅಲ್ಲಿ ಇದೆ. ಹೀಗಾಗಿ ದೊಡ್ಡ ಮೊತ್ತದ ಹಣವನ್ನ ಪಾವತಿ ಮಾಡಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ
ಈ ಅಂಕಿಯ ಚೀಲ ಜೋಳಿಗೆ ಚೀಲ ಏನಿದೆಯಲ್ಲ, ಡಿಜಿಟಲ್ ವ್ಯಾಲೆಟ್ಸ್ ಏನಿದೆಯಲ್ಲ, ಇದು ಯಾವ ಒಂದು ಮೊತ್ತಕ್ಕೆ ಹೆಚ್ಚು ಅನುಕೂಲಕರವಾಗಿ ಆಗ್ತದ? ಸಣ್ಣ ಮೊತ್ತದ ಹಣವನ್ನ ಪಾವತಿ ಮಾಡಲು ಹೆಚ್ಚು ಅನುಕೂಲಕರವಾಗ್ತದ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ಈ ಡಿಜಿಟಲ್ ವ್ಯಾಲೆಟ್ಸ್ ಒಳಗೊಂಡಿರುವಂತ ಪ್ರಮುಖ 6 ಲಕ್ಷಣಗಳು ಆಗಿವೆ. ಇನ್ನ ಈ ಡಿಜಿಟಲ್ ವ್ಯಾಲೆಟ್ಸ್ ಅನ್ನ ಬಳಸುವುದರಿಂದ ಆಗುವಂತ ಅನುಕೂಲತೆಗಳು ಏನು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡೋಣ. 1ನೇ ಅನುಕೂಲತೆ, ಬಳಕೆದಾರರು ಆನ್ಲೈನ್ ನಲ್ಲಿ ವೇಗಗತಿಯಲ್ಲಿ ಮತ್ತು ಸುಲಭವಾಗಿ ಹಣ ಪಾವತಿಗಳನ್ನ ನಿರ್ವಹಿಸಬಹುದು. ಏನೋ ಈ ಡಿಜಿಟಲ್ ವ್ಯಾಲೆಟ್ಸ್ ಏನಿದೆಯಲ್ಲ, ಇವುಗಳನ್ನ ಬಳಸಿಕೊಂಡು ಹಣವನ್ನ ಬಳಕೆ ಮಾಡುವಂತ ಬಳಕೆದಾರನು ಆನ್ಲೈನ್ ನಲ್ಲಿ ಬಹಳ ವೇಗವಾಗಿ ಮತ್ತು ಸುಲಭವಾಗಿ ಹಣವನ್ನ ಪಾವತಿಯನ್ನ ಮಾಡಬಹುದು. ಹೇಗೆ ಅಂತಂದ್ರ, ಒಂದು ಉದಾಹರಣೆ ತಗೊಂಡ್ರ, ಉದಾಹರಣೆ ನಾನು ಫೋನ್ ಪೇ ಅನ್ನ ಬಳಸ್ತೇನೆ. ಏನ ಫೋನ್ ಪೇ ಬಳಸಕತ್ತೇನೆ. ಯಾವುದೇ ಒಂದು ಶಾಪಿಂಗ್ ಮಾಲಿಗೆ ಹೋಗಿ, ಶಾಪಿಂಗ್ ಮಾಲ್ ಹೋಗಿ 1,000 ರೂಪಾಯಿ ಮೌಲ್ಯದ ವಸ್ತುವನ್ನ ಖರೀದಿ ಮಾಡಿ. ಏನೋ ಶಾಪಿಂಗ್ ಮಾಡಕ್ ಹೋಗಿ 1,000 ರೂಪಾಯಿ ಮೌಲ್ಯದ ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡಿ. ಖರೀದಿ ಮಾಡಿದ್ಮೇಲೆ ನನ್ನ ಬಳಿ ಏನಾದ್ರು ಈ ಫೋನ್ ಪೇ ಸೌಲಭ್ಯ ಇತ್ತಂತಂದ್ರ ಅಲ್ಲಿರುವಂತ QR ಕೋಡ್ ಆಗ್ಬಹುದು, ಮೊಬೈಲ್ ನಂಬರ್ ಆಗ್ಬಹುದು, ಸ್ಕ್ಯಾನ್ ಆಗ್ಬಹುದು. ಅವುಗಳನ್ನ ಮಾಡುವುದರ ಮೂಲಕ ಅಲ್ಲಿ ಏನ್ ಹಣವನ್ನ 1,000 ರೂಪಾಯಿ ಅಮೌಂಟ್ ಅನ್ನ ಏನ್ ಪಾವತಿ ಮಾಡ್ಬೇಕಲ್ಲ, ಆ ಪಾವತಿ ಮಾಡೋದು ಬಹಳ ವೇಗವಾಗಿ ನಾವು ಪಾವತಿ ಮಾಡಬಹುದು. ಯಾಕಂದ್ರೆ ಕ್ಲಿಕ್ ಮಾಡಿದ್ಮೇಲೆ, ನಂಬರ್ ಹಾಕಿದ್ಮೇಲೆ, UPI ನಂಬರ್ ಹಾಕಿದ್ಮೇಲೆ ಅಮೌಂಟ್ ಏನಾಗ್ತದೆ, ಪೇಡ್ ಆಗುವಂತ ಸಂಭವ ಇರ್ತದೆ. ಆ ನಂಬರ್ ಹಾಕೋದು ಈಜಿ, ಸ್ಕ್ಯಾನ್ ಮಾಡೋದು ಈಜಿ, ಮತ್ತು ವಿತಿನ್ ಸೆಕೆಂಡ್ ಒಳಗೆ ಏನಾಗ್ತದೆ, ಅಮೌಂಟ್ ಪಾವತಿ ಆಗುವಂತ ಕೆಲಸ ಆಗ್ತದೆ. ಹೀಗಾಗಿ ಅದು ಯಾವುದ್ರ ಮೂಲಕ? ಆನ್ಲೈನ್ ಮೂಲಕ ಹಣವನ್ನ ಬಹಳ ವೇಗವಾಗಿ ನಾವೇನ್ ಮಾಡ್ಬೋದು, ಹಣವನ್ನ ಪಾವತಿಯನ್ನ ಮಾಡ್ಬೋದು. ಉದಾಹರಣೆಗೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇಂತ ಒಂದು ಸೌಲಭ್ಯಗಳನ್ನ ಬಳಸಿಕೊಂಡು ಬಹಳ ವೇಗವಾಗಿ ಮತ್ತು ಸುಲಭವಾಗಿ ಹಣವನ್ನ ಏನ್ ಮಾಡ್ಬೋದು, ಪಾವತಿಯನ್ನ ಮಾಡಬಹುದು. ಇದು ಆಗುವಂತ 1ನೆಯ ಅನುಕೂಲತೆ ಆಗಿದೆ. ಸೆಕೆಂಡ್ ಒನ್, ಇವು ಬಳಕೆದಾರ ಸ್ನೇಹಿ ಆಗಿರುತ್ತವೆ. ನಾವೇನ್ ಇಂತ ಒಂದು ಸೌಲಭ್ಯವನ್ನ ಬಳಸ್ತೇವಲ್ಲ, ಇವು ನಮ್ಗೆ ಬಹಳ ಸ್ನೇಹಿತರಾಗಿ ಕಾರ್ಯವನ್ನ ನಿರ್ವಹಿಸ್ತವೆ. ಯಾಕಂದ್ರ ಇಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ, ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ. ಸುಲಭವಾಗಿ ನಾವು ಏನ್ ಮಾಡ್ಬೋದು, ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಅಲ್ಲಿ ನಾವು ಬಳಸಲು ಅವಕಾಶ ಇರುವುದರಿಂದ ಇವು ಇಂಥ ಒಂದು ಸೌಲಭ್ಯವನ್ನ ಬಳಸುವಂತ ಬಳಕೆದಾರನಿಗೆ ಬಹಳ ಸ್ನೇಹ ಆಗಿರುವಂತ ಒಂದು ಸೌಲಭ್ಯಗಳು ಆಗಿವೆ. ಯಾವುದು? ಡಿಜಿಟಲ್ ಒಂದು ವ್ಯಾಲೆಟ್ಸ್. ಇದು 2ನೇ ಅನುಕೂಲತೆ. ಇನ್ನು ಆಗುವಂತ 3ನೇ ಅನುಕೂಲತೆ, ಅಂಕಿಯ ಜೋಳಿಗೆ ಚೀಲಗಳು ಸುರಕ್ಷತೆಯನ್ನ ಒದಗಿಸುತ್ತವೆ. ಹೆಂಗ್ ಸುರಕ್ಷತೆ ಅಂತಂದ್ರೆ, ಕೆಲವೊಂದು ತೊಂದರೆಗಳಿಲ್ಲ ಅಂತಲ್ಲ, ಆ ಕೆಲವೊಂದು ತೊಂದರೆಗಳನ್ನ ಹೊರತುಪಡಿಸಿ ಹಣವನ್ನ ಪಾವತಿ ಮಾಡುವ ಏನು ಈ ಸಿಸ್ಟಮ್ ಇದೆಯಲ್ಲ, ಹಣವನ್ನ ಪಾವತಿ ಮಾಡೋದಾಗ್ಬೋದು, ಹಣವನ್ನ ತೆಗೆದುಕೊಳ್ಳುವಂತ ಒಂದು ಸಿಸ್ಟಮ್ ಇರ್ಬೋದು. ಆ ಹಣವನ್ನ ಪಾವತಿ ಮಾಡೋದು ಮತ್ತು ತೆಗೆದುಕೊಳ್ಳುವುದು ಅಲ್ಲಿ ಬಹಳ ಸುರಕ್ಷತೆಯನ್ನ ಒದಗಿಸುವಂತ ಕೆಲಸವನ್ನ ಯಾವ್ದು ಮಾಡ್ತದ? ಈ ಅಂಕಿಯ ಜೋಳಿಗೆ ಚೀಲಗಳು ಬಹಳ ಸುರಕ್ಷತೆಯನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತಾವ. ಇದು ಇರುವಂತ 3ನೇ ಅನುಕೂಲತೆ ಆಗಿದೆ. 4, ಈ ಸೇವೆಯನ್ನು ಯಾವುದೇ ಸ್ಥಳದಿಂದ ಯಾವುದೇ ಸಮಯದಲ್ಲಿ ಪಡೆದುಕೊಳ್ಳಲು ಅವಕಾಶ ಇರ್ತದೆ. ಏನು? ಈ ಅಂಕಿಯ ಜೋಳಿಗೆ ಚೀಲ ಏನ್ ಸೌಲಭ್ಯ ಇದೆಯಲ್ಲ, ಡಿಜಿಟಲ್ ವ್ಯಾಲೆಟ್ಸ್ ಸೌಲಭ್ಯ ಏನಿದೆಯಲ್ಲ, ಈ ಒಂದು ಸೇವೆನ ನೀನು ದೇಶದ ಯಾವುದೇ ಮೂಲೆಯಲ್ಲಿ ಕೂಡ ಏನ್ ಮಾಡಬಹುದು, ಪಡೆಯಬಹುದು ಅಥವಾ ಪಡೆದುಕೊಳ್ಳಲು ಅವಕಾಶ ಇರ್ತದೆ. ಯಾವುದೇ ಸ್ಥಳ ಅಲ್ಲ, ಯಾವುದೇ ಸಮಯದಲ್ಲೂ ಕೂಡ ಏನ್ ಮಾಡ್ಬೋದು, ಇಂಥ ಒಂದು ಸೌಲಭ್ಯವನ್ನ ಬಳಸಬಹುದು. ಫಾರ್ ಎಕ್ಸಾಂಪಲ್, ನೀ ರಾತ್ರಿ 12 ಗಂಟೆ ಕೂಡ ಏನ್ ಮಾಡ್ಬೋದು, ಅಮೌಂಟ್ ಅನ್ನ ಪೇಡ್ ಅನ್ನ ಮಾಡ್ಬೋದು. ಅಥವಾ ನಿನ್ನ ಮನೆಯಲ್ಲೇ ಕುಂತ್ಕೊಂಡು ನೀ ಏನ್ ಮಾಡ್ಬೋದು, ಹಣವನ್ನ ಪಾವತಿಯನ್ನ ಮಾಡುವಂತ ಒಂದು ವ್ಯವಸ್ಥೆ ಇರ್ತದೆ. ಯಾವುದೇ ಸ್ಥಳ ಮತ್ತು ಯಾವುದೇ ಸಮಯದಲ್ಲಿ ಈ ಒಂದು ಸೇವೆಯನ್ನ ಪಡೆದುಕೊಳ್ಳಲು ಅವಕಾಶ ಇರ್ತದೆ. ಇದು ಇರುವಂತ ಎಷ್ಟನೇ ಅನುಕೂಲತೆ? 4ನೆಯ ಅನುಕೂಲತೆ ಆಗಿದೆ. ನಗದು ರಹಿತ ವ್ಯವಹಾರ. ಇಲ್ಲಿ ಯಾವುದೇ ಕಾರಣಕ್ಕೂ ನಗದು ಹಣವನ್ನ ಬಳಸಲಾಗುವುದಿಲ್ಲ. ನಗದು ಹಣವನ್ನು ಹೊರತುಪಡಿಸಿ ನಗದು ರಹಿತವಾಗಿ ನಾವೇನ್ ಮಾಡಬಹುದು, ವ್ಯವಹಾರವನ್ನ ಮತ್ತು ವ್ಯಾಪಾರವನ್ನ ಮಾಡಬಹುದು. ಅಂದ್ರ
ನಿನ್ನ ಒಂದು ಖಾತೆಯಲ್ಲಿ 1 ಲಕ್ಷ ರೂಪಾಯಿ ಅಮೌಂಟ್ ಇತ್ತಂತಂದ್ರ ನೀ ಯಾವುದೇ ಕಾರಣಕ್ಕೂ ಹಣವನ್ನ ತೆಗೆದುಕೊಂಡು ಹೋಗುವಂತ ಅವಶ್ಯಕತೆ ಇರುವುದಿಲ್ಲ. ನಿನ್ನ ಖಾತೆ ಒಳಗೆ ಏನ್ ಅಮೌಂಟ್ ಇರುತ್ತಲ್ಲ ಆ ಅಮೌಂಟ್ ಅನ್ನ ಇತ್ತಂತಂದ್ರ ನೀನು ನಗದು ರಹಿತವಾಗಿ ನಗದು ಹಣವನ್ನ ಒಯ್ಯದೆ ನಿನಗೇನ್ ಬೇಕಲ್ಲ ಆ ಸರಕು ಮತ್ತು ಸೇವೆಗಳನ್ನ ಈ ಅಂಕಿಯ ಜೋಳಿಗೆ ಚೀಲಗಳ ಮೂಲಕ ಅಮೌಂಟ್ ಅನ್ನ ಪಾವತಿ ಮಾಡಲು ನಿನಗೆ ಅವಕಾಶ ಇರುವುದರಿಂದ ನಿನಗೆ ಯಾವುದೇ ಕಾರಣಕ್ಕೂ ನಗದು ಹಣದ ಅವಶ್ಯಕತೆ ಬೀರುವುದಿಲ್ಲ. ಇದು ಆಗುವಂತ 5ನೆಯ ಅನುಕೂಲತೆ ಆಗಿದೆ. 6th ಒನ್, ಕ್ಯಾಶ್ ಬ್ಯಾಕ್ ಮತ್ತು ಆಫರ್ಗಳು ಲಭ್ಯ ಇರ್ತಾವ. ಏನು, ನೀ ಅತಿ ಹೆಚ್ಚು ಬಾರಿ ಈ ಫೋನ್ ಪೇಗಳ ಮೂಲಕ, ಈ ಗೂಗಲ್ ಪೇಗಳ ಮೂಲಕ ಮತ್ತು ಪೇಟಿಎಂ ಮೂಲಕ ಏನ್ ಹಣವನ್ನ ಪಾವತಿ ಮಾಡ್ತೀಯಲ್ಲ ಆ ಹಣವನ್ನ ಪಾವತಿ ಮಾಡುವುದರಿಂದ ನಿನಗೆ ಬ್ಯಾಂಕ್ಗಳು ಏನ್ ಮಾಡ್ತಾವ್, ಕೆಲವೊಂದು ಕ್ಯಾಶ್ ಬ್ಯಾಕ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾವ್ ಅಥವಾ ಆಫರ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾವ್. ಬ್ಯಾಂಕು ಕೊಡಬಹುದು ಅಥವಾ ನೀವ್ ಯಾವ ಒಂದು ಸರಕು ಮತ್ತು ಸೇವೆಗಳನ್ನ ಪದೇ ಪದೇ ನೀನು ಖರೀದಿ ಮಾಡ್ತೀಯಲ್ಲ ಆ ಕಂಪನಿ ಕೂಡ ನಿಮ್ಗೆ ಏನ್ ಮಾಡ್ತಾವು, ಕೆಲವೊಂದು ಕ್ಯಾಶ್ ಬ್ಯಾಕ್ ಅನ್ನ ಮತ್ತು ಕೆಲವೊಂದು ಆಫರ್ ಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾವ. ಏನ, ಇದು ಇರುವಂತ ಎಷ್ಟನೇ ಅನುಕೂಲತೆ, 6ನೆಯ ಅನುಕೂಲತೆ ಆಗಿದೆ. 7th ಒನ್ ಯಾವುದು, ಈ ಒಂದು ಸೌಲಭ್ಯವು 24x7 ಲಭ್ಯತೆ ಇರ್ತದೆ. ಏನು, ದಿನದ 24 ಗಂಟೆ ಕೂಡ ಇದು ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತದೆ ಅಥವಾ ಒಂದು ವಾರದ 7 ದಿನ ಕೂಡ ಕೆಲಸವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತದೆ ಅಥವಾ ವರ್ಷದ 365 ದಿನ ಕೂಡ ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತದೆ. ಯಾವುದು, ಈ ಅಂಕಿಯ ಜೋಳಿಗೆ ಚೀಲಗಳು. ಹೀಗಾಗಿ ಇದು ನಮ್ಗೆ ಹೆಂಗ್ ಲಭ್ಯತೆ ಇರ್ತದೆ, 24x7 ಲಭ್ಯತೆ ಇರುವಂತ ಒಂದು ಸೌಲಭ್ಯ ಆಗಿದೆ. ಏನ, ಇಷ್ಟು ವಿದ್ಯಾರ್ಥಿಗಳೇ ಈ ಅಂಕಿಯ ಜೋಳಿಗೆ ಚೀಲವನ್ನ ಬಳಸುವುದರಿಂದ ನಮಗೆ ಆಗುವಂತ ಪ್ರಮುಖ 7 ಅನುಕೂಲತೆಗಳು ಆಗಿವೆ. ಏನ, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಡಿಜಿಟಲ್ ವ್ಯಾಲೆಟ್ಸ್ ಅಲ್ಲಿ ಪ್ರಮುಖವಾಗಿ ವಿಧಗಳು 3 ವಿಧಗಳು ಕಂಡು ಬರ್ತವೆ. ಎಷ್ಟು ಟೈಪ್ಸ್ ಕಂಡು ಬರ್ತಾವಲ್ಲಿ, ಪ್ರಮುಖವಾಗಿ 3 ವಿಧಗಳು ಕಂಡು ಬರ್ತವೆ. ಅದರಲ್ಲಿ ಒಂದ್ ಯಾವುದು, ಮುಚ್ಚಿದ ಅಂಕಿಯ ಜೋಳಿಗೆ ಚೀಲ ಅಂತೇಳಿ. ಏನು, ಡಿಜಿಟಲ್ ವ್ಯಾಲೆಟ್ಸ್ ನಲ್ಲಿ ಬರುವಂತ ವಿಧಗಳಲ್ಲಿ 1ನೇ ವಿಧ ಯಾವುದು, ಮುಚ್ಚಿದ ಅಂಕಿಯ ಜೋಳಿಗೆ ಚೀಲ ಅಂತೇಳಿ. ಅದಕ್ಕೆ ನಾವು ಇಂಗ್ಲಿಷ್ ಒಳಗ ಕ್ಲೋಸ್ಡ್ ವ್ಯಾಲೆಟ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಉದ್ಯಮ ಸಂಸ್ಥೆಗಳು ತಮ್ಮ ಬಳಕೆದಾರರ ಉದ್ಯಮ ಸಂಸ್ಥೆಗಳು ಇರ್ತಾವಲ್ಲ ತಮ್ಮ ಒಂದು ಬಳಕೆದಾಗ ಉಪಯೋಗಕ್ಕಾಗಿ ಈ ಒಂದು ವ್ಯಾಲೆಟ್ ಗಳನ್ನ ಸೃಷ್ಟಿಸಿರುತ್ತವೆ. ಏನು, ಕೆಲವೊಂದು ಉದ್ಯಮ ಸಂಸ್ಥೆ ಇರ್ತಾವಲ್ಲ ತಮ್ಮ ಒಂದು ಉದ್ಯಮ ಸಂಸ್ಥೆಗಳ ತಮ್ಮ ಬಳಕೆದಾಗ ಉಪಯೋಗಕ್ಕಾಗಿ ಇಂತಹ ಒಂದು ವ್ಯಾಲೆಟ್ ಗಳನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ತಾವ. ಈ ರೀತಿಯ ವ್ಯಾಲೆಟ್ ಗಳಲ್ಲಿ ಬಳಕೆದಾರರು ತಮ್ಮ ವ್ಯಾಲೆಟ್ ನಲ್ಲಿ ಸಂಗ್ರಹವಾಗಿರುವ ಮೊತ್ತದಷ್ಟು ಹಣವನ್ನ ಮಾತ್ರ ವ್ಯವಹಾರದಲ್ಲಿ ಬಳಸಿಕೊಳ್ಳಲು ಸಾಧ್ಯ ಇರ್ತದ. ನಿಮ್ಗೆ ಉದಾಹರಣೆ ಕೊಡ್ಬೇಕಂತಂದ್ರ, ಯಾವುದೇ ಒಂದು ಉದ್ಯಮ ಸಂಸ್ಥೆ 10,000 ರೂಪಾಯಿ ಮೌಲ್ಯದ ಒಂದು ವ್ಯಾಲೆಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡ್ತದ. ಎಷ್ಟು ಮೌಲ್ಯದ್ದು, 10,000 ರೂಪಾಯಿ ಮೌಲ್ಯದ ವ್ಯಾಲೆಟ್. ಆ ವ್ಯಾಲೆಟ್ ಅನ್ನ 10,000 ರೂಪಾಯಿ ಮೌಲ್ಯ ಕೊಟ್ಟಾಗ ಆ ಪಡೆದುಕೊಂಡಂತ ಬಳಕೆದಾರ ಏನಿರ್ತಲ್ಲ ಈ 10,000 ರೂಪಾಯಿ ಮೊತ್ತ ಖಾಲಿ ಆಗುವ ತನಕ ಮಾತ್ರ ಏನ್ ಮಾಡ್ಬೋದು, ಆ ವ್ಯಾಲೆಟ್ ಅನ್ನ ವ್ಯವಹಾರದಲ್ಲಿ ಬಳಸಿಕೊಳ್ಳಲು ಸಾಧ್ಯ ಇರ್ತದೆ. ಉದಾಹರಣೆ ಅಂತಂದ್ರೆ, ಇಂತ ಒಂದು ವ್ಯಾಲೆಟ್ ಗಳನ್ನ ಒಂದು ಸಂಸ್ಥೆ ಅಥವಾ ಒಂದು ಕಂಪನಿ ನೀಡುವಂತ ಒಂದು ವ್ಯಾಲೆಟ್ ಆಗಿರ್ತದೆ. ಒಂದೇನ್ ಮಾಡ್ತಾವು, ಯಾವ್ದಾದ್ರು ಒಂದು ಸಂಸ್ಥೆ ಅಥವಾ ಕಂಪನಿ ಇಂತ ಒಂದು ವ್ಯಾಲೆಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾವ. ಆ ಕಂಪನಿ ಮತ್ತು ಸಂಸ್ಥೆ ಕೊಟ್ಟ ಮೇಲೆ ಆ ಕಂಪನಿ ಸೇವೆಗಳಿಗಷ್ಟೇ ಅದನ್ನ ಬಳಸಬಹುದು. ಈಗೇನಾದ್ರು ಎ ಕಂಪನಿ ಕೊಟ್ಟೆ ಅಂತಂದ್ರ ಆ ವ್ಯಾಲೆಟ್ ಅನ್ನ ಆ ಕೊಟ್ಟ ನಂತರ ಆ ವ್ಯಾಲೆಟ್ ಅನ್ನ ಎ ಕಂಪನಿಯ ಸೇವೆಗಳಿಗೆ ಅಷ್ಟೇ ನಿಮಗೆ ಬಳಸಲು ಅವಕಾಶ ಇರ್ತದ. ಗಮನಿಸ್ಬೇಕು, ಯಾವ ಕಂಪನಿ ಕೊಡ್ತಲ್ಲ ಆ ಕಂಪನಿಯ ಸೇವೆಗಳಿಗೆ ಮಾತ್ರ ಇಂತಹ ಒಂದು ವ್ಯವಸ್ಥೆ ಕಂಡು ಬರ್ತದೆ. ಅಥವಾ
ಬ್ಯಾಂಕ್ ಖಾತೆಗೆ ಹಣವನ್ನ ಹಿಂತಿರುಗಿಸಿಕೊಳ್ಳಲು ಸಾಧ್ಯವಿರುವುದಿಲ್ಲ. ಅಂದ್ರೆ ಒಂದು ಉದ್ಯಮ ಸಂಸ್ಥೆ ಅಥವಾ ಒಂದು ಕಂಪನಿ ಕೊಡುವುದರಿಂದ ಆ ಕೊಟ್ಟಂತ ವ್ಯಾಲೆಟ್ ಅನ್ನ ತಮ್ಮ ಒಂದು ಖಾತೆಗೆ ಹಣವನ್ನ ಹಿಂತಿರುಗಿಸಿಕೊಳ್ಳಲು ಈ ವ್ಯಾಲೆಟ್ ನಲ್ಲಿ ಅವಕಾಶ ಇರುವುದಿಲ್ಲ. ನಿಮ್ಗೆ ಉದಾಹರಣೆ ಕೊಡಬೇಕಂತಂದ್ರ ಓಲಾ ಮನಿ ಅಂತ ಬರ್ತದೆ. ಅದನ್ನ ನೀವು ಕೇವಲ ಏನ್ ಮಾಡಬಹುದು, ಈ ಓಲಾ ಸೇವೆಗಳಿಗೆ ಮಾತ್ರ ನೀವು ಬಳಸಬಹುದು. ಇದು ಉದಾಹರಣೆಗೆ ಮಾತ್ರ. ಫಾರ್ ಎಕ್ಸಾಂಪಲ್ ಅಮೆಜಾನ್ ಪೇ ಅಂತ ಬರ್ತದೆ. ಅದನ್ನ ಏನ್ ಮಾಡಬಹುದು, ಕೇವಲ ಕ್ಯಾಶ್ ಬ್ಯಾಕ್ ಏನ್ ಬ್ಯಾಲೆನ್ಸ್ ಇರುತ್ತಲ್ಲ ಆ ಅಮೆಜಾನ್ ಪೇಗೆ ಮಾತ್ರ ಬಳಸಲು ಅವಕಾಶ ಇರ್ತದೆ. ಹೀಗಾಗಿ ಈ ಮುಚ್ಚಿದ ಅಂಕಿಯ ಜೋಳಿಗೆ ಚೀಲದ ಏನ್ ವ್ಯವಸ್ಥೆ ಇದೆಯಲ್ಲ, ಇದನ್ನ ಕೇವಲ ತಮ್ಮ ಬಳಕೆದಾಗ ಉಪಯೋಗಕ್ಕಾಗಿ ಕಂಪನಿ ಕೊಡುವಂತ ಒಂದು ವ್ಯಾಲೆಟ್ ಆಗಿದೆ. ಈ ವ್ಯಾಲೆಟ್ ಗಳಲ್ಲಿ ಬಳಕೆದಾರರು ವ್ಯಾಲೆಟ್ ನಲ್ಲಿ ಸಂಗ್ರಹವಾಗಿರುವ ಮೊತ್ತದಷ್ಟು ಹಣವನ್ನ ಮಾತ್ರ ವ್ಯವಹಾರದಲ್ಲಿ ಬಳಸಿಕೊಳ್ಳಲು ಸಾಧ್ಯವಿರುತ್ತದೆ. ಇಂಥ ಒಂದು ವ್ಯಾಲೆಟ್ ಅನ್ನ ಒಂದು ಕಂಪನಿ ಮತ್ತು ಒಂದು ಸಂಸ್ಥೆ ಕೊಡುವಂತ ಕೆಲಸವನ್ನ ಮಾಡ್ತದೆ. ಕೊಟ್ಟ ಮೇಲೆ ಯಾವ ಕಂಪನಿ ಕೊಡ್ತದ ಆ ಕಂಪನಿಯ ಸೇವೆಗಳಿಗೆ ಮಾತ್ರ ಸೀಮಿತ ಆಗ್ತದೆ. ಅಷ್ಟೇ ಅಲ್ಲದೆ ಈ ಒಂದು ವ್ಯಾಲೆಟ್ ನಲ್ಲಿ ಇರುವಂತಹ ಹಣವನ್ನ ಬ್ಯಾಂಕ್ ಖಾತೆಗೆ ಹಿಂತಿರುಗಿಸಿಕೊಳ್ಳಲು ಸಾಧ್ಯ ಇರುವುದಿಲ್ಲ ಎಂಬುದನ್ನ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಇನ್ನು ಎರಡನೇದು ಅರ್ಧ ಮುಚ್ಚಿದ ಅಂಕಿಯ ಜೋಳಿಗೆ ಚೀಲಗಳು, ಸೆಮಿ ಕ್ಲೋಸ್ಡ್ ವ್ಯಾಲೆಟ್ಸ್ ಅಂತ ಕರೀತಾರೆ. ಅರ್ಧ ಮುಚ್ಚಿದ ಅಂಕಿಯ ಜೋಳಿಗೆ ಚೀಲಗಳು. ಇಲ್ಲಿ ನೋಡ್ರಿ, ಈ ವ್ಯಾಲೆಟ್ಗಳು ಕೆಲವು ನಿರ್ದಿಷ್ಟ ಮಾರಾಟ ಕೇಂದ್ರಗಳಲ್ಲಿ ಮಾತ್ರ ಹಣ ಪಾವತಿಗೆ ಅವಕಾಶವನ್ನ ಒದಗಿಸುತ್ತವೆ. ಏನೋ ಅರ್ಧ ಮುಚ್ಚಿದ ಅಂಕಿಯ ಜೋಳಿಗೆ ಚೀಲಗಳು ಏನದಾವಲ್ಲ, ಸೆಮಿ ಕ್ಲೋಸ್ಡ್ ವ್ಯಾಲೆಟ್ಸ್ ಏನದಾವಲ್ಲ, ಇಂಥವುಗಳನ್ನ ಕೆಲವು ನಿರ್ದಿಷ್ಟ ಮಾರಾಟ ಕೇಂದ್ರಗಳಲ್ಲಿ ಮಾತ್ರ ಹಣ ಪಾವತಿಗೆ ಅವಕಾಶವನ್ನ ಒದಗಿಸಲಾಗುತ್ತದೆ. ಏನೋ ಕೆಲವು ನಿರ್ದಿಷ್ಟ ಮಾರಾಟ ಕೇಂದ್ರಗಳಲ್ಲಿ ಮಾತ್ರ ಹಣವನ್ನ ಪಾವತಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತದೆ. ಅಂದರೆ ಇವುಗಳ ವ್ಯಾಪ್ತಿಯು ಸೀಮಿತ ಪ್ರದೇಶಕ್ಕೆ ಅನ್ವಯಿಸುತ್ತದೆ. ಯಾವುಗಳ ವ್ಯಾಪ್ತಿ? ಈ ಅರ್ಧ ಮುಚ್ಚಿದ ಅಂಕಿಯ ಜೋಳಿಗೆ ಚೀಲಗಳು ಏನದಾವಲ್ಲ, ಇವುಗಳನ್ನ ಒಂದು ನಿರ್ದಿಷ್ಟ ಮಾರಾಟ ಕೇಂದ್ರದಲ್ಲಿ ಮಾತ್ರ ಬಳಸಲು ಅವಕಾಶ ಇರುವುದರಿಂದ ಅಥವಾ ಪಾವತಿಗೆ ಅವಕಾಶವನ್ನ ಒದಗಿಸುವುದರಿಂದ ಇವುಗಳ ವ್ಯಾಪ್ತಿ ಏನಾಗ್ತದೆ, ಬಹಳ ಸೀಮಿತವಾದಂತಹ ಪ್ರದೇಶಕ್ಕೆ ಒಳಪಡಿಸ್ತದೆ. ಯಾಕಂದ್ರೆ ಕೇವಲ ನಿರ್ದಿಷ್ಟ ಮಾರಾಟ ಕೇಂದ್ರಗಳಲ್ಲಿ ಮಾತ್ರ ಬಳಕೆ ಇರುವುದರಿಂದ ಅದರ ವ್ಯಾಪ್ತಿ ವಿಶಾಲವಾಗಿ ಕಂಡು ಬರುವುದಿಲ್ಲ. ಹೀಗಾಗಿ ಸೀಮಿತವಾಗಿ ಕಂಡು ಬರ್ತದೆ. ಈ ವ್ಯಾಲೆಟ್ಗಳಿಂದ ಹಣ ಸಂದಾಯಕ್ಕೆ ಒಪ್ಪಿಕೊಳ್ಳಬೇಕಾದರೆ ವ್ಯಾಪಾರಿಗಳು ಬಳಕೆದಾರನೊಡನೆ ಒಪ್ಪಂದವನ್ನ ಮಾಡಿಕೊಂಡಿರಬೇಕು. ಏನೋ ಈ ವ್ಯಾಲೆಟ್ಗಳಿಂದ ಹಣವನ್ನ ಸಂದಾಯ ಮಾಡ್ಬೇಕಂತಂದ್ರ ಆ ಸಂದಾಯಕ್ಕೆ ಒಪ್ಪಿಕೊಳ್ಳಬೇಕಾದ್ರೆ ವ್ಯಾಪಾರಿಗಳು ಬಳಕೆಯನ್ನ ಮಾಡ್ತಾರಲ್ಲ ಆ ವ್ಯಾಲೆಟ್ ಅನ್ನ ಬಳಕೆದಾರನೊಡನೆ ಏನ್ ಮಾಡ್ಬೇಕು, ಒಪ್ಪಂದವನ್ನ ಮಾಡಿಕೊಂಡ ನಂತರ ನಾವೇನ್ ಮಾಡ್ಬೋದು, ಈ ವ್ಯಾಲೆಟ್ ಗಳಿಂದ ಹಣವನ್ನ ಸಂದಾಯವನ್ನ ಮಾಡಬಹುದು. ಇದು ಡಿಜಿಟಲ್ ವ್ಯಾಲೆಟ್ಸ್ ನಲ್ಲಿ ಬರುವಂತ ಎರಡನೆಯ ವಿಧ ಆಗಿದೆ. ಥರ್ಡ್ ಒನ್, ತೆರೆದ ಅಂತ ಆಗಬೇಕಿತ್ತು. ತೆರೆದ ಅಂಕಿಯ ಜೋಳಿಗೆ ಚೀಲಗಳು, ಇದು ಬರುವಂತ ಮೂರನೆಯ ವಿಧ ಆಗಿದೆ. ಓಪನ್ ವ್ಯಾಲೆಟ್ಸ್ ಅಂತ. ಏನೋ ತೆರೆದ ಅಂಕಿಯ ಜೋಳಿಗೆ ಚೀಲಗಳು, ಇಂಗ್ಲಿಷ್ ಒಳಗ ಓಪನ್ ವ್ಯಾಲೆಟ್ಸ್ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇವು ಬ್ಯಾಂಕುಗಳ ಸಂಯೋಗದಲ್ಲಿ ಮಾತ್ರ ನೀಡಲಾಗುತ್ತವೆ. ಏನೋ ಒಂದು ಮುಚ್ಚಿದ ಇತ್ತು, ಇನ್ನು ಅರ್ಧ ಮುಚ್ಚಿದ ಅಂತೇಳಿ ಎರಡು ಟೈಪ್ಸ್ ಇತ್ತು. ಈಗ ಮೂರನೇದು ಯಾವುದು? ತೆರೆದ ಅಂದ್ರೆ ಓಪನ್ ಅಂಕಿಯ ಜೋಳಿಗೆ ಚೀಲಗಳು ಏನದಾವಲ್ಲ, ಇವುಗಳನ್ನ ನಾವು ಯಾವುದೇ ಕಂಪನಿ ಕೊಡುವುದಿಲ್ಲ, ಯಾವುದೇ ಸಂಸ್ಥೆ ಕೊಡುವುದಿಲ್ಲ. ಇವುಗಳನ್ನ ಬ್ಯಾಂಕುಗಳ ಸಂಯೋಗದಲ್ಲಿ ಮಾತ್ರ ಇಂಥ ಒಂದು ವ್ಯಾಲೆಟ್ಗಳನ್ನ ನೀಡಲಾಗುತ್ತದೆ. ಇವುಗಳು ಎಲ್ಲೆಡೆ ಸ್ವೀಕಾರವಾಗುತ್ತವೆ. ಅಂದ್ರೆ ಇಂತಹ ವ್ಯಾಲೆಟ್ ಅನ್ನ ಬ್ಯಾಂಕುಗಳು ಕೊಡುವುದರಿಂದ ಈ ವ್ಯಾಲೆಟ್ ಗಳನ್ನ ಪಡೆದುಕೊಂಡಿರುವಂತಹ ಬಳಕೆದಾರರು ಈ ಒಂದು ವ್ಯಾಲೆಟ್ ಅನ್ನ ನೀವೆಲ್ಲಾ ಕಡೆ ಏನ್ ಮಾಡಬಹುದು, ಹಣವನ್ನ ಸಂದಾಯ ಮಾಡಲು ಬಳಕೆಯನ್ನ ಮಾಡಬಹುದು. ಇದು ಎಲ್ಲಾ ಕಡೆ ಸ್ವೀಕಾರವಾದ ಗುಣವನ್ನ ಒಳಗೊಂಡಿರುತ್ತದೆ.
ಎಟಿಎಂ ಮೂಲಕ ನಗದನ್ನ ಎತ್ತುವಂತ ಕೆಲಸ, ಬ್ಯಾಂಕ್ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಲು, ಶಾಪಿಂಗು ಎಲ್ಲವನ್ನ ನಿರ್ವಹಿಸಲು ಇದು ಅವಕಾಶವನ್ನ ಮಾಡಿ ಕೊಡ್ತದೆ. ಏನೋ ಇಂತ ಒಂದು ವ್ಯಾಲೆಟ್ ಗಳನ್ನ ಬಳಸಿಕೊಂಡು ಏನ್ ಮಾಡಬಹುದು, ಎಟಿಎಂಗಳ ಮೂಲಕ ಹಣವನ್ನ ತೆಗಿಬಹುದು, ಅಥವಾ ಬ್ಯಾಂಕ್ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಬಹುದು, ಅಥವಾ ಶಾಪಿಂಗ್ ಅನ್ನ ಮಾಡುವಂತ ಮನಸ್ಸಿತ್ತಂತಂದ್ರ ಆ ಶಾಪಿಂಗ್ ಗಳಲ್ಲಿ ಇಂತ ಒಂದು ವ್ಯಾಲೆಟ್ಸ್ ಗಳನ್ನ ಬಳಸಲು ಅವಕಾಶ ಇರ್ತದೆ. ಯಾಕಂತಂದ್ರ ಇವುಗಳನ್ನ ಬ್ಯಾಂಕುಗಳ ಸಂಯೋಗದ ಜೊತೆಗೆ ನೀಡುವುದರಿಂದ ಇದೆಲ್ಲಾ ಕಡೆ ಮಾನ್ಯತೆಯನ್ನ ಪಡೆದುಕೊಂಡಿರುತ್ತದೆ. ಇನ್ನೂ ಹೆಚ್ಚಿಗೆ ಮಾಹಿತಿ ಐತೆ ನೋಡ್ರಿ. ಸಾಮಾನ್ಯವಾಗಿ ಬ್ಯಾಂಕುಗಳು ತೆರೆದ ವ್ಯಾಲೆಟ್ ಗಳನ್ನ ಒದಗಿಸುತ್ತವೆ. ಏನೋ ದೇಶದಲ್ಲಿರುವಂತ ಏನ್ ಬ್ಯಾಂಕು ಅದಾವಲ್ಲ ಆ ಬ್ಯಾಂಕುಗಳು ಎಂತ ಒಂದು ಕೊಡ್ತಾವ ಅಂತಂದ್ರ ಈ ತೆರೆದ ವ್ಯಾಲೆಟ್ ಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾವೆ. ಇವುಗಳ ಮೂಲಕ ಯಾವುದೇ ರೀತಿಯ ವ್ಯವಹಾರ ನಿರ್ವಹಣೆಗೆ ಅವಕಾಶ ಇರ್ತದೆ. ಏನೋ ಈ ಬ್ಯಾಂಕುಗಳು ಈ ಓಪನ್ ವ್ಯಾಲೆಟ್ಸ್ ಗಳನ್ನ ಏನ್ ಕೊಡ್ತಾವಲ್ಲ ಇವುಗಳ ಮೂಲಕ ನಾವ್ ಏನ್ ಮಾಡ್ಬೋದು, ಯಾವುದೇ ರೀತಿಯ ವ್ಯವಹಾರ ನಿರ್ವಹಣೆಗೆ ಇವುಗಳನ್ನ ಬಳಸಬಹುದು. ಈ ವ್ಯಾಲೆಟ್ ಗಳಲ್ಲಿ ನಮ್ಯತೆ ಇರುತ್ತದೆ. ಸುಲಭವಾಗಿ ಹೊಂದಾಣಿಕೆ, ಸರಳ ಗುಣವನ್ನ ಹೊಂದಿರುವಂತ ಸ್ವಭಾವ ಇರ್ತದೆ. ಮತ್ತು ಬಳಕೆದಾರರು ಹಣವನ್ನ ಸುಲಭವಾಗಿ ವರ್ಗಾಯಿಸಬಹುದು. ಏನ್ ಈ ಕಾರ್ಡ್ ಅನ್ನ ಈ ವ್ಯಾಲೆಟ್ ಅನ್ನ ಏನ್ ಬಳಕೆ ಮಾಡ್ತಾರಲ್ಲ ಆ ಬಳಕೆ ಮಾಡುವಂತ ಬಳಕೆದಾರರು ಹಣವನ್ನ ಸುಲಭವಾಗಿ ಮತ್ತೊಬ್ಬರಿಗೆ ಮತ್ತು ಇನ್ನೊಂದು ಸ್ಥಳಕ್ಕೆ ಹಣವನ್ನ ವರ್ಗಾಯಿಸಬಹುದು. ಹಣ ಪಾವತಿಯನ್ನ ಆನ್ಲೈನ್ ನಲ್ಲಿ ಮಾಡಬಹುದು ಮತ್ತು ಹಣವನ್ನ ಯಾವಾಗಲೂ ಶೇಖರಿಸಿ ಇಟ್ಟುಕೊಳ್ಳಬಹುದು. ನಾವು ಈ ಒಂದು ಸೌಲಭ್ಯದ ಮೂಲಕ ಹಣವನ್ನ ಏನ್ ಮಾಡಬಹುದು, ಆನ್ಲೈನ್ ಮೂಲಕ ಪಾವತಿಯನ್ನ ಮಾಡಬಹುದು, ಅಥವಾ ಪಾವತಿ ಮಾಡಕಾಲಿಕ್ಕಂತಂದ್ರೆ ಹಣವನ್ನ ನೀ ಏನ್ ಮಾಡಬಹುದು, ನಿನ್ನ ಬಳಿ ಸಂಗ್ರಹಿಸಿಟ್ಟುಕೊಳ್ಳಲು ಅವಕಾಶವನ್ನ ಕೊಡಲಾಗಿದೆ. ಹಣವನ್ನ ಸಂದಾಯ ಮಾಡುವವನು ಮತ್ತು ಸ್ವೀಕರಿಸುವವನು ಇಬ್ಬರು ಒಂದೇ ವಿಜ್ಞಾಪನ ವೇದಿಕೆಯಲ್ಲಿ ಖಾತೆಯನ್ನ ಹೊಂದಿರುವವರಿಗೆ ಜಗತ್ತಿನ ಯಾವುದೇ ಸ್ಥಳದಿಂದಲಾದರೂ ವ್ಯವಹಾರ ನಿರ್ವಹಣೆಗೆ ತೆರೆದ ವಾಲೆಟ್ಗಳು ಅವಕಾಶವನ್ನ ಕಲ್ಪಿಸುತ್ತವೆ. ಏನೋ ಹಣವನ್ನ ಸಂದಾಯ ಮಾಡುವಂತ ವ್ಯಕ್ತಿ ಮತ್ತು ಸ್ವೀಕರಿಸುವಂತ ವ್ಯಕ್ತಿ ಇಬ್ಬರು ವ್ಯಕ್ತಿಗಳು ಏನಿರ್ತಾರಲ್ಲ ಒಂದೇ ವಿಜ್ಞಾಪನ ವೇದಿಕೆಯಲ್ಲಿ ಒಂದೇ ಬ್ಯಾಂಕಿನ ಖಾತೆಯನ್ನ ಹೊಂದಿರುವಂತ ವ್ಯಕ್ತಿಗಳಿಗೆ ಜಗತ್ತಿನ ಯಾವುದೇ ಸ್ಥಳದಲ್ಲಾದ್ರೂ ಇಬ್ಬರು ವ್ಯಕ್ತಿಗಳು ಏನ್ ಮಾಡ್ಬೋದು, ವ್ಯವಹಾರಗಳ ನಿರ್ವಹಣೆಗೆ ಈ ತೆರೆದ ವ್ಯಾಲೆಟ್ ಗಳನ್ನ ಬಳಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಇಷ್ಟು ವಿದ್ಯಾರ್ಥಿಗಳೇ ಡಿಜಿಟಲ್ ವ್ಯಾಲೆಟ್ಸ್ ಅಂದ್ರೇನು, ಅದರ ಲಕ್ಷಣಗಳು, ಅನುಕೂಲಗಳು ಮತ್ತು ವಿಧಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಥ್ಯಾಂಕ್ ಯು. ನಮಸ್ಕಾರ.